ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಏನು ಮಾಡ್ತಾ ಇದ್ದೀವಿ ಅಂದರೆ ತೋರಿಸ್ತೀನಿ ಬನ್ನಿ. ಇದು ಟೇಸ್ಟಿ ಹೆಲ್ದಿಯಾಗಿ ಮಾಡೋದು, ಮನೆಯಲ್ಲಿರೋ ಐಟಮ್ಸೇ ತೊಗೊಂಡು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡಿ ಆಯಿತಾ, ಏನೇನು ತೊಗೊಂಡಿದ್ದೀನಿ ಏನೇನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು, ಸಕ್ಕರೆ ಅರ್ಧ ಕಪ್ಪು, ಹಾಗೆ ಒಂದೂವರೆ ಬೌಲು ಗೋಧಿ ಹಿಟ್ಟು, ಹಾಗೆ 2 ಬನ್ನು, ಏಲಕ್ಕಿ 5ರಿಂದ 6, ಹಾಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ತಗೊಂಡು ಈಗ ಮಿಕ್ಸಿ ಜಾರ್ ತಗೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ವಾ. ಫಸ್ಟು ಸಕ್ಕರೆ, ಹಾಗೆ ನಾವು 2 ಬಾಳೆಹಣ್ಣು ತೊಗೊಂಡಿದ್ವಲ್ಲ, 2 ಬಾಳೆಹಣ್ಣು, ಹಾಗೆ 5ರಿಂದ 6 ಏಲಕ್ಕಿ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ವ. ಗೋಧಿ ಹಿಟ್ಟು ಲಾಸ್ಟಲ್ಲಿ ಕಲಿಸ್ಕೊಳ್ವ. ಬನ್ನಿ, ಈ ಥರ ಒಂದು ತಿಂಡಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಇದನ್ನು 8 ಅವರ್ ನೆನೆಸ್ಬೇಕು. 8 ಅವರ್ ನೆನೆಸಿದ್ರೆ ಸಾಫ್ಟಾಗಿ ಮೃದುವಾಗಿ ಇರುತ್ತೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಇದನ್ನೆಲ್ಲ ತೊಗೊಂಡಾದಮೇಲೆ ಗ್ರೈಂಡ್ ಮಾಡ್ಕೊಳ್ವ ನುಣ್ಣಗೆ. ಓಕೆನಾ? ಬನ್ನಿ, ಇದು 8 ಅವರ್ ಇಲ್ಲ ಸಂಜೆ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ನೆನೆಸ್ಬಿಟ್ಟು ಎಲ್ಲ ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಫಸ್ಟ್ ಟೈಮ್ ತಿಂತಾ ಇರೋದು. ನೋಡುವ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಈಗ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ವ, ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ವ. ನೋಡಿ ಈ ಥರ ರುಬ್ಕೊಳ್ಬೇಕು. ಈಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಈಗ ನಾವೇನು ರುಬ್ಕೊಂಡಿದ್ವೋ ಅದನ್ನು ಸ್ವಲ್ಪ ಒಂದು ಅರ್ಧವಷ್ಟು ಹೊಯ್ಕೊಂಡಿದ್ದೀನಿ, ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈಗ ಗೋಧಿ ಹಿಟ್ಟನ್ನ ಒಂದೂವರೆ ಬೌಲ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಚಪಾತಿ ಹಿಟ್ಟು, ಪೂರಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಆ ಥರ ಸಾಫ್ಟಾಗಿ ಇಲ್ಲ ಮೃದುವಾಗಿ ಎಲ್ಲ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು 8 ಅವರ್ ನೆನೆಸ್ಬೇಕು. ನೋಡಿ ಈ ಥರ ಚೆನ್ನಾಗಿ, ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಕಲಿಸ್ಬೇಕು ಚೆನ್ನಾಗಿ. ಇದಕ್ಕೆ ಆಯಿಲ್ ಹಾಕೋಂಗಿಲ್ಲ ಕಲಿಸ್ಬೇಕಾದ್ರೆ. ಇದಕ್ಕೇನಿದ್ರು ಮಂಗಳೂರು ಬನ್ಸ್ಗೆ ಸಕ್ಕರೆ, ಬಾಳೆಹಣ್ಣು, ಗೋಧಿ, ಏಲಕ್ಕಿ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಳೆಹಣ್ಣು ಇಷ್ಟೇ ಹಾಕಬೇಕಾಗಿರೋದು. ನೋಡಿ 8 ಅವರ್ ನೆನೆಸ್ಬಿಟ್ಟಿದ್ದೀನಿ. ಹಾಗೆಯೇ ನಾನು ಸದ್ಯಕ್ಕೆ 3 ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಲಟ್ಟಿಸ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ಸೈಡ್ಗೆ ಚಟ್ನಿ ಬೇಕಲ್ವ, ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕಾಯಿ, ಹಾಗೆಯೇ ಒಣಮೆಣಸಿನ್ಕಾಯಿ, ಹಾಗೆ ಹುಳಿಗೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ವ. ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ ಆಯಿತಾ. ಚಟ್ನಿ ಸ್ವಲ್ಪ ಗಟ್ಟಿ ಇರಲಿ. ಇದಾದ ನಂತರ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ತರ್ತರಿಯಾಗಿರಬೇಕು, ಅಂದರೆ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಯಾಕೆಂದರೆ ತರ್ತರಿಯಾಗಿದ್ದರೆ ನಮಗೆ ತಿನ್ನಬೇಕಾದ್ರೆ ಸಿಗುತ್ತೆ ಅಲ್ವಾ, ಕಾಯಿ ಪೀಸಸ್ ಹಂಗೆ ಚೆನ್ನಾಗಿರುತ್ತೆ. ಬನ್ನಿ ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಈಗ ಸೈಡಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಈಗ ಒಂಚೂರು ಪೂರಿ ಅದು ಹಾಕಿದ್ದೀನಿ, ಎಣ್ಣೆ ಕಾದಿದೆ. ಹಾಗೆ ಸೈಡಲ್ಲಿ ಒಂದು ಟಿಶ್ಯೂ ಪೇಪರ್, ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಟಿದ್ದೀನಿ. ಈಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿಕೊಂಡು. ಹಾಗೆಯೇ ಅದನ್ನ ಸೀಸ್ಬಾರ್ದು. ನೋಡಿ ಯಾವ ಥರ ಉಬ್ಬೈತಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ವ. ಈಗ ನಾವೇನು ಇದು ಮಂಗಳೂರು ಬನ್ಸ್ ಮಾಡ್ಕೊಂಡಿದ್ದೀವೋ ಅದನ್ನು ಈಗ ಚಟ್ನಿ ರುಬ್ಕೊಂಡಿದ್ವಲ್ಲ ಅದನ್ನು ಟೇಸ್ಟ್ ಮಾಡುವ ಬನ್ನಿ ಯಾವ ಥರ ಇರುತ್ತೆ ಅಂತ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಹೆಲ್ತಿಯಾಗೂ ಇರುತ್ತೆ. ಮಕ್ಕಳು ಕೂಡ
ಕೇಳ್ತಾ ಇರ್ತಾರೆ. ಮಕ್ಕಳು ಮನೇಲಿ ಈವ್ನಿಂಗ್ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡಿಕೊಡು ಅಂದಾಗ ಇದನ್ನು ಮಾಡ್ಬೋದಲ್ವಾ. ಈಸಿಯಾಗಿರುತ್ತೆ ನೋಡಿ. ನಾವು ಮನೇಲಿರೋ ಐಟಮ್ಸ್ ತೊಗೊಂಡೇ ಮಾಡ್ಬೋದು. ಆಚೆಯಿಂದ ತೊಗೊಬರೋಕ್ಕೆ ಏನು ಸ್ವಲ್ಪ ಕಷ್ಟ ಆದರೆ ಮನೇಲಿ ಏನಿರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಮನೇಲೇ ತಯಾರು ಮಾಡಿಕೊಟ್ರೆ ಅವರು ಕೂಡ ಖುಷಿ ಪಡ್ತಾರೆ. ಈಗ ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರ್ ಇದೆ. ನಾನು ಟ್ರೈ ಮಾಡಿದೆ ನೋಡಿ, ಚೆನ್ನಾಗಿದೆ. ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಾಯಲ್ಲಿಟ್ಟರೆ ಕಳೆದೇ ಹೋಗ್ತೀನಿ ನಾವಂತೂ, ಅಷ್ಟು ಚೆನ್ನಾಗಿದೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.